ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ಮುಂಜಾನೆ. ಟ್ರಾವೆಲರ್ ತುಮಕೂರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಸ್ವಾಗತಂ ಸುಸ್ವಾಗತಂ. ಇವತ್ತು ಎಲ್ಲಪ್ಪ ಇದ್ದೀವಿ ಅಂದರೆ ಬೆಳಗ್ಗೆನೇ ಕೆರ್ಲೆನಲ್ಲಿ. ಸೊ ಈ ವಾತಾವರಣ, ಈ ಶಬ್ದ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ನಿಮಗೆ ಎಲ್ಲಿದ್ದೀನಿ ಅಂತ ಅನಿಸುತ್ತೆ ಸ್ನೇಹಿತರೆ. ಸೊ ಇವತ್ತೆಲ್ಲಪ್ಪ ಇದ್ದೀವಿ ಅಂತಂದರೆ ದಟ್ಟವಾದ ಕಾಡು, ಹಸಿರು, ಮಳೆ ಬೀಳೋ ಜಾಗ, ಕಾಫಿ ಎಸ್ಟೇಟು ಇವೆಲ್ಲ ಒಟ್ಟಾಗಿರೋ ಜಾಗದಲ್ಲಿ ಇದ್ದೀವಿ. ಎಲ್ಲಿ ಅಂದರೆ ನಿಮ್ಮೆಲ್ಲರ ನೆಚ್ಚಿನವಾದ ಸಕಲೇಶಪುರದಲ್ಲಿ. ಸೊ ನೋಡಿ ಹೇಗಿದೆ ಸೌಂಡು. ನಮ್ಮ ಕಡೆ ಎಲ್ಲ ಈ ಥರ ಸೌಂಡ್ ಬಂದರೆ ಬೇಕು ಅಂತೀವಿ, ಬಟ್ ಈ ಕಡೆ ಈ ಥರ ಸೌಂಡ್ ಬಂದರೆ ಖುಷಿ ಪಡ್ತೀವಿ. ಏನಂತೀರ ಸ್ನೇಹಿತರೆ? ರಾತ್ರಿ ಎಲ್ಲ ಕುರ 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 ಅಂತ ನಿದ್ದೆಗೆಡ್ಸ ಪುಣ್ಯಾತ್ಕಿತ್ತಿ ನೀನೇನ ತಾಯಿ. ಇನ್ನು ಈಗ ಬೆಳಿಗ್ಗೆ 5:30 ಆಗಿದೆ, 5:30, 5:45. ಸೊ ನೋಡಿ ಈ ಒಂದು ರೆಸಾರ್ಟ್ ಯಾವುದು ಅಂದರೆ ಫಾರ್ಮರ್ಸ್ ರೆಸಾರ್ಟ್ ಅಂತ ಸಕಲೇಶಪುರದ ಹತ್ರ ಇದೆ. ಒಂದು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಮಾಡಿರೋವಂಥ ಒಂದು ರೆಸಾರ್ಟ್ ಇದು. ತುಂಬ ಪೀಸ್ಫುಲ್ಲಾಗಿದೆ. ಸುತ್ತಮುತ್ತ ಎಲ್ಲ ಬೆಟ್ಟ ಗುಡ್ಡ ಇದೆ. ನೋಡಿ ಮಳೆ ಬಂದೋಗಿದೆ ಬೆಳಿಗ್ಗೆನೇ, ರಾತ್ರಿಯಿಂದನೂ ಬರ್ತಾನೆ ಇದೆ. ಸೊ ಚೆನ್ನಾಗಿದೆ ವೆದರು ಎಲ್ಲ. ನಮ್ಮ ಕಡೆ ಎಲ್ಲ ಈ ವೆದರ್ ಸಿಗಲ್ಲ, ಅಂದರೆ ಈ ಒಂದು ವೈಬ್ರೇಷನ್ ಇರೋದಿಲ್ಲ. ನಾರ್ಮಲಾಗಿ ಇರುತ್ತೆ ಚಳಿಗಾಲ ಮಳೆಗಾಲ ಅಂತ ಅಂದರೆ, ಬಟ್ ಈ ಜಾಗ ಒಂದು ಪೀಸ್ಫುಲ್ ಆಗಿದೆ. ಓಕೆನಾ? ಸೊ ನೋಡಿ ಮೆಣಸು ಹಾಕಿದ್ದಾರೆ. ಹಾಗೆ ಮುಂದೆ ಬಂದರೆ ಕಾಫಿ, ಸೊ ಕಾಫಿ ಪ್ಲ್ಯಾಂಟೇಷನ್ ಎಲ್ಲ ಇದೆ. ಸೊ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ಈ ರೆಸಾರ್ಟಲ್ಲಿ ಏನೇನು ಅಡ್ವೆಂಚರಸ್ ಇದೆ, ಏನೇನು ಆ್ಯಕ್ಟಿವಿಟೀಸ್ ಇದೆ, ಸೊ ಇಲ್ಲಿಗೆ ಬಂದರೆ ಏನೇನು ಉಪಯೋಗ, ಸೊ ಎಲ್ಲ ನಮ್ಮ ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ. ಇವುಗಳು ಆಮೇಲೆ ಇಲ್ಲಿ ನೋಡಿ ಫೈರ್ ಕ್ಯಾಂಪ್ ಹಾಕೊಳ್ಳೋದು, ಸೊ ಎಲ್ಲ ಚೆನ್ನಾಗಿದೆ. ನೋಡಿ ಇವೆಲ್ಲ ಬ್ಯಾಂಬೂನಲ್ಲಿ ಮಾಡಿರೋ ಅಂಥ ಕಾಟೇಜ್ಗಳು ಯಾವ ಥರ ಇದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಕಡೆ ಮಾತ್ರ ಮಾಡಿದ್ದಾರೆ. ಸೊ ಇವೆಲ್ಲ ಅನ್ನೋದಕ್ಕಿಂತ ಇವೆಲ್ಲ ಕಾಮನ್ ಎಲ್ಲ ರೆಸಾರ್ಟಲ್ಲೂ ಇರುತ್ತೆ. ಸೊ ಇದೇನು ಹೊಸದಲ್ಲ, ಬಟ್ ಇದನ್ನು ಟ್ರೈ ಮಾಡಿದ್ವಿ ಅಷ್ಟೇ. ನಾವು ಕೂಡ ಬಂದು ಎಲ್ಲ ರೆಸಾರ್ಟಲ್ಲೂ ನೋಡ್ತಾ ಇರ್ತೀವಲ್ಲ, ಸೊ ಇದು ಹೇಗಿದೆ ಅಂತ. ಬಟ್ ಏನಂದರೆ ಇಲ್ಲಿ ವೆದರ್ ಎಂಜಾಯ್ ಮಾಡೋದಕ್ಕೆ ಬರಬೇಕಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ಎಲ್ಲ ಕಾಮನ್ ರೆಸಾರ್ಟಲ್ಲಿ ಫುಡ್ಡು, ಗೇಮ್ಸು, ಆ್ಯಕ್ಟಿವಿಟೀಸು ಎಲ್ಲ, ಬಟ್ ವೆದರ್ ಅಷ್ಟೇ. ಈ ವೆದರ್ಗಳು ನಮ್ಮಲ್ಲಿ ಸಿಗೋದಿಲ್ಲ. ನೋಡಿ ಸುತ್ತ ಬರೀ ಕಾಡೇ ಇದೆ, ಮಧ್ಯದಲ್ಲಿ ಇದು ಫಾರ್ಮ್ ಲ್ಯಾಂಡ್ ಇದೆ. ಒಬ್ಬನೇ ಓಡಾಡ್ತಾ ಇದ್ದೀನಿ, ಬಿಕಾಸ್ ಎಲ್ಲ ಜೊತೆಲಿ ಬಂದವರು ರೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಇನ್ನೇನು ಬಂದಿರೋದೇ ಓಡಾಡೋದಕ್ಕಲ್ವಾ, ಹಾಗಾಗಿ ಓಡಾಡ್ತಾ ಇದ್ದೀವಿ. ನೋಡೋಣ ಹೇಗಿದೆ ಅಂತ ಹೇಳಿ. ಏನು ಓಡಾಡೋದೇನು ಹೊಸದಲ್ಲ ನಮಗೆ, ಬಟ್ ಆದರೂ ಕೂಡ ನೋಡಬೇಕಲ್ಲ ಪ್ರಕೃತಿ ಹೇಗಿದೆ ಅಂತ ಹೇಳಿ. ಸೊ ಅದಕ್ಕೆ ನೋಡ್ತಾ ಇದ್ದೀವಿ ಎಲ್ಲ ಕಡೆ. ಸೊ ಬಂದು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಒನ್ ಡೇ
ನೋಡಿ ಹೀಗಾಗಿ ಇದು ಪ್ಲೇ ಏರಿಯಾ, ವಾಲಿಬಾಲು, ಬ್ಯಾಸ್ಕೆಟ್ಬಾಲು, ಇದು ಕ್ರಿಕೆಟ್ ಕೋರ್ಟು. ಸೊ ಎಲ್ಲ ಥರ ಗೇಮ್ಸ್ನ ಮಾಡಿದ್ದಾರೆ. ಫುಲ್ಲು ಮಳೆ ಬಂದುಬಿಟ್ಟಿದೆ, ಕಾಲಿಟ್ಟರೆ ಝೈಟ್ ಆಗಬೇಕಂತ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ. ಸೊ ನೋಡಿ ಸ್ನೇಹಿತರೆ, ಈಗ ಆಚೆ ಬಂದಿದ್ದೀವಿ. ಬೆಳಗ್ಗೆನೇ ರೋಡೆಲ್ಲ ಖಾಲಿ ಇದೆ ನೋಡಿ, ಆ ಕಡೆ ಹೆಂಗಿದೆ. ಸೊ ಯಾವುದಪ್ಪ ಈಗ ರೆಸಾರ್ಟು ಅಂದರೆ ನೋಡಿ ತೋರಿಸ್ತೀನಿ. ಇದೆ ರೆಸಾರ್ಟು, ಫಾರ್ಮರ್ಸ್ ರೆಸಾರ್ಟ್ ಅಂತ ಹೇಳಿ ಚೆನ್ನಾಗಿದೆ. ಫಾರ್ಮರ್ಸ್ ಸನ್ ರೆಸಾರ್ಟ್. ಸೊ ಯಾರು ಬಂದು ಇರೋರು ಆರಾಮಾಗಿ ಇರ್ಬೋದು. ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಹಾಕಿರ್ತೀವಿ. ಫಾರ್ಮರ್ಸ್ ಅಡ್ವೆಂಚರಸ್ ಸ್ಪೋರ್ಟ್ಸ್ ಅಂತ ಎಲ್ಲ ಇದೆ. ಸೊ ಬರ್ಬೋದು ಸ್ನೇಹಿತರೆ. ಸೊ ಎಲ್ಲ ಮುಗೀತು ವಾಕಿಂಗ್ ಎಲ್ಲ ಸ್ನೇಹಿತರೆ. ಮತ್ತು ರೂಮ್ ಕಡೆ ಹೋಗೋಣ ಬನ್ನಿ. ಸಾಕು ಓಡಾಡಿದ್ದು, ಜಾಸ್ತಿ ಓಡಾಡಬಾರ್ದು ಒಂದೇ ದಿನ, ಸಣ್ಣ ಆಗ್ಬಿಡ್ತೀವಿ ಬೇಗ. ಏನಂತೀರಾ? ಹಾಗೆ ನೋಡಿ ಕಾಫಿ ಪ್ಲಾಂಟೇಶನ್ ಎಲ್ಲ ನೋಡಿ, ಒಳ್ಳೆ ಸಪೋಟ ಹಣ್ಣಿದೆ. ಕಿತ್ಕೊಳ್ಳೋಣ ಅಂದರೆ ಹಣ್ಣೇ ಆಗಿಲ್ಲ. ಕಾಯಿ ತಗೊಂಡೋಗಿ ಏನು ಮಾಡೋದು ನೋಡಿ, ಎಷ್ಟೊಂದು ಬಿಟ್ಟಿದೆ ಸಪೋಟ. ನಮ್ಮ ಜೊತೆ ಕಬಡ್ಡಿ ಆಡ್ತೀರಾ? ಎಂಟ ಗ್ರೌಂಡ್ಗೂ ಹಾಕ್ಸ್ಬಿಡ್ಲಾ? ನೋಡಿ ಇವರೇ ನಮ್ಮ ಗಣೇಶ್ ದೋಸ್ತು. ಎಲ್ಲಿ ಗಣೇಶು? ಗಣೇಶನ ಬಿಟ್ಟು ನೀನೇನು ಮಾಡ್ತಿದ್ಯಾ? ದೇವದಾಸು ದೇವದಾಸು, ಅದು ನೋಡಿ ಎಗ್ರಿ ನೋಡ್ತಾ ಇದೆ. ನಿನ್ನ ಹೆಸರೇನು? ಅದು ನೋಡ್ರಿ ನಿಂತ್ಕೊಂಡ್ಬಿಟ್ಟಿದೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ವೆದರ್. ಈಗ ಮಧ್ಯಾಹ್ನ 3:30 ಆಗಿದೆ. ಸೊ ಇದೆಲ್ಲ ಕಾಟೇಜು, ಬ್ಯಾಂಬೂನಲ್ಲಿ ಮಾಡಿರೋಂಥ ಕಾಟೇಜ್ಗಳು. ಸೊ ನೋಡಿ ಹೇಗಿದೆ ವೆದರು, ಚಿಲ್ಲಾಗಿದೆ. ಸಕಲೇಶ್ಪುರದಲ್ಲಿ ಯಾವಾಗ ಬಂದರೂ ಮಳೆಗಾಲದಲ್ಲಿ ಮಾತ್ರ ಮಳೆ ಬರ್ತಾ ಇರುತ್ತೆ. ಮಿಕ್ಕಿ ಟೈಮಲ್ಲೆಲ್ಲ ಎಲ್ಲ ಕಡೆ ಹೆಂಗಿರುತ್ತೋ ಅಲ್ಲೇ ಹಂಗೆ ಇರುತ್ತೆ. ಏನಂತೀರಾ? ಸೊ ಈ ವೆದರ್ನ ನೋಡಿ ಸ್ನೇಹಿತರೆ, ಇದನ್ನು ನೋಡಿ ಏನು ಟೈಮ್ ಆಗಿದೆ ಅಂತ ಹೇಳ್ಬೋದು ಯಾರಾದರೂ ಕಮೆಂಟಲ್ಲಿ. ಈಗ ಎಷ್ಟು ಟೈಮ್ ಆಗಿದೆ ಅಂದರೆ ಕರೆಕ್ಟಾಗಿ 3:30 ಆಗಿದೆ. ಸೊ 3:30ನಲ್ಲಿ ನೋಡಿ ಹೇಗಿದೆ ವಾತಾವರಣ. ಇನ್ನೂ ಬೆಳಗಿನ ಜಾವನೋ ಅಥವಾ ಸಂಜೆನೋ ಆಗಿದೆ ಅನ್ನೋ ಥರ ಇದೆ. ಬ್ಯಾಂಬೂನಲ್ಲಿ ಮಾಡಿರೋಂಥ ರೂಮ್ಗಳು, ಕಾಟೇಜ್ಗಳು ಹೆಂಗಿದೆ, ಚೆನ್ನಾಗಿದೆ ಅಲ್ವಾ? ಸೊ ಬನ್ನಿ ಹೋಗಿ ನೋಡೋಣ ಹೇಗಿದೆ ಎಲ್ಲ ಕಾಟೇಜ್ಗಳು. ಸೊ ಬನ್ನಿ ಸ್ನೇಹಿತರೆ, ಹೇಗಿದೆ ನೋಡೋಣ ರೂಮು. ಇದೇ ಸದ್ಯಕ್ಕೆ ನಾವು ಮಾಡಿರೋ ರೂಮು ನೋಡಿ. ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಇಬ್ಬರು ಮಲ್ಕೊಳ್ಳೋ ಥರ ಚೆನ್ನಾಗಿದೆ. ಸೊ ಟಿ ವಿ ಇದೆ, ಫ್ಯಾನ್ ಇದೆ, ಎಲ್ಲನೂ ಇದೆ. ಸೊ ಚೆನ್ನಾಗಿದೆ, ಚಿಕ್ಕದಾಗಿ ಒಳ್ಳೆ ಹಾಸಿಗೆ ಕೊಟ್ಟಿದ್ದಾರೆ. ಈ ವೆದರಲ್ಲಿ ಚೆನ್ನಾಗಿರುತ್ತೆ ಕಪಲ್ಸ್ ಬಂದರೆ. ಸೊ ಹೀಗೆ ಆಚೆ ಬಂದರೆ ರೂಮಿಂದ ನಮ್ಮನ್ನ ಕಾಯೋಕ್ಕೆ ಅಂತೇಳಿ ಒಂದು ಕೋಣ ಕೊಟ್ಟಿದ್ದಾರೆ. ಅದು ಕಾಯ್ತಾ ಇರುತ್ತೆ ರಾತ್ರಿ ಎಲ್ಲ. ಸೊ ನೋಡಿ ಹೇಗಿದೆ, ಪೀಸ್ಫುಲ್ಲಾಗಿದೆ ವೆದರು ನೋಡಿ. ಇವೆಲ್ಲ ಅದೇ ಕಾಟೇಜು, ಚೆನ್ನಾಗಿದೆ ನೋಡಿ. ಅಲ್ಲಿ ಪೂಲ್ ಇದೆ. ಸೊ ಮಳೆನಲ್ಲೂ ಜನ ಈಜಾಡಕತ್ತಾರೆ, ಈಜಾಡ್ಕೊಳ್ಳಿ. ಲೈಫು ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ತಿನ್ನಬೇಕು, ಸುತ್ತಾ ಇರಬೇಕು ಊರೂರು. ಲೈಫ್ ಎಂಜಾಯ್ ಮಾಡಬೇಕು, ಮೆಮೊರಿನ ಹಿಡ್ಕೋಬೇಕು. ದುಡ್ಡಿರಲ್ಲ ಜೇಬಲ್ಲಿ, ಮೆಮೊರಿ ಇರುತ್ತೆ ಅಷ್ಟೇ ಮೈಂಡಲ್ಲಿ. ಸತ್ಮೇಲೆ ಏನೂ ಹೊತ್ಕೊಂಡು ಹೋಗೋದೇನಿರಲ್ಲ, ಮೆಮೊರಬಲ್ ಆಗಿರಬೇಕು ಎಲ್ಲ ಮೂಮೆಂಟ್ಗಳು ಅಷ್ಟೇ. ಸೊ ಎಲ್ಲ ಫ್ಯಾಮಿಲಿಗಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇರಿ ಅಷ್ಟೇ. ಇವತ್ತಿನ ದಿನ ಅಷ್ಟೇ, ಇವತ್ತಿದ್ದವ್ರು ನಾಳೆ ಇರೋದಿಲ್ಲ, ಹಾಗಾಗಿ ಅಲ್ವಾ? ನೋಡಿ ಜಿಟಿ ಜಿಟಿ ಅಂತ ಬೀಳೋ ಮಳೆ, ಈ ಲ್ಯಾಂಪು, ಈ ಬಂಬೂನಲ್ಲಿ ಮಾಡಿರೋ ಕಾಟೇಜು,
ಈ ಕಾಡು ಮರ ಈ ಸೌಂಡು ಕೇಳ್ತಾ ಇದ್ರೆ ಏನೋ ಅನಿಸುತ್ತೆ, ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ರಿ ಹಿಂಗೆ ಬಂದು ಎಂಜಾಯ್ ಮಾಡೋದು. ರೈನ್ ಡ್ಯಾನ್ಸ್ ಹಾಕಿದ್ದಾರೆ ಅಲ್ಲಿ, ಆದರೆ ಇವರು ಎಲ್ಲ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ನೋಡಿ ರೈನ್ ಡ್ಯಾನ್ಸ್ ಇದೆ. ಸೊ ಆರಾಮಾಗಿ ರೈನ್ ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ಬೋದು. ನೋಡಿ ಇದು ಗಾರ್ಡನ್ ಏರಿಯಾ. ಸೊ ಇಲ್ಲಿ ರೈಟಲ್ಲಿ ಇರೋದು ಡೈನಿಂಗ್ ಹಾಲು. ಸಂಜೆ ಊಟಕ್ಕೆ ಹೋಗೋಣ. ಸದ್ಯಕ್ಕೆ ಏನೂ ಇಲ್ಲ. ರೈನ್ ಡ್ಯಾನ್ಸ್ ಆಡೋಣ ಅಂದರೆ ಮಳೆ ಬೇರೆ ಬರ್ತಿದೆ. ನೋಡಿ ಈಗ ಮಳೆ ನಿಂತಿದೆ, ವೆದರ್ ಹಿಂಗಿದೆ. ಸೊ ಫೇರ್ ಕ್ಯಾಂಪಿಂಗ್ ಬೇರೆ ರೆಡಿ ಆಗಿದ್ದಾರೆ. ನೋಡಿ ಇಲ್ಲಿ ಮಕ್ಕಳು ಜಂಪಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಕರಾಟೆ ಕಿಂಗ್ನ ಇಟ್ಕೊಂಡಿದ್ದಾರೆ, ಹೌಸ್ಫುಲ್ ಆಗಿದೆ ಅಂತ ಹೇಳಿ. ಜೈ ಶಂಕರಣ. ಸಂತಿಗೆ ಒಂದು ನೋಡಿ ಇಲ್ಲಿ ನಮ್ಮ ಹುಡುಗರು ಅಲ್ಲಿ ಶಟಲ್ ಆಡ್ತಾ ಇದ್ದಾರೆ, ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಾವಿಷ್ಟೊತ್ತು ಆಡಿ ಸಾಕಾಗಿ ಬಂದೆ ಕಾಫಿ ಕುಡಿಯೋಣ ಅಂತ. ಸಂಜೆ ಆಗ್ತಿದ್ದಂಗೆ ಹಿಂಗೆ ಕಾಫಿ ವಿತ್ ಬಜ್ಜಿ ಸ್ನ್ಯಾಕ್ಸ್ ಹೇಗಿದೆ ನೋಡಿ ಹೇಗಿದೆ ನೈಟ್ ವ್ಯೂ. ನೋಡಿ ಒಳ್ಳೆ ಇಂಟ್ರಾಗೇಷನ್ ಒಂಥರ ಇದೆ. ಸೊ ಕುತ್ಕೊಂಡು ಟೈಮ್ ಪಾಸ್ ಮಾಡೋದಷ್ಟೇ, ಇಷ್ಟೇ ಕೆಲಸ. ಇವಾಗ ಏನು ಮಾಡೋದು ನೋಡಿ. ನಮ್ಮ ಹುಡುಗರು ಅಲ್ಲೆಲ್ಲ ಅಲ್ಲೇ ಜೈ ಅನ್ಸ್ಬಿಟ್ಟವ್ರೆ, ಬಟ್ ನಾವೆಲ್ಲ ಇಲ್ಲ. ಗಾಯ್ಸ್ ಸುಮ್ಮನೆ ಕುತ್ಕೊಳ್ಳೋದು ಅಷ್ಟೇ. ಈಗ ಇನ್ನೂ ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಮಳೆ ಬಿಡ್ತಾ ಇಲ್ಲ, ಸಿಕ್ಕಾಪಟ್ಟೆ ಮಳೆ. ಏನು ಮಾಡೋದು ನೋಡೋಣ ಏನೇನು ಮಾಡೋದು ಅಂತ. ನೋಡಿ ಕಾನ್ಸೆಪ್ಟು ಚೆನ್ನಾಗಿದೆ. ಮೇಲ್ಗಡೆ ನಮ್ಮ ಕಾಟೇಜು, ಕೆಳಗಡೆ ಈ ಥರ ಪಾರ್ಟಿ ಹಾಲು. ಆ ಕಾಟೇಜ್ಗಳು ಅವ್ರಿಗೆ ಮಾತ್ರ ಬೆಸ್ಟ್ ಇದು. ಅಲ್ಲಿ ಇಲ್ಲಿ ಹೋಗಿ ಕೂತ್ಕೊಂಡು ಸುಮ್ಮನೆ ಅವ್ರಿವ್ರ ಹತ್ರ ಗಲಾಟೆ ಮಾಡಿ ಬಿಡೋದಕ್ಕಿಂತ ಇದೇ ಬೆಟರ್. ನೋಡಿ ಎಲ್ಲ ರೆಡಿಯಾಗಿದೆ ಊಟ. ಪ್ಲೇಟ್ಸು, ಪಿಕಲ್ಸು, ರೈಸು ಆ್ಯಂಡ್ ನಾನ್ ವೆಜ್ಜು ಎಲ್ಲ ಇದೆ. ಊಟ ಮಾಡೋದೊಂದೇ ಬಾಕಿ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇದೇ ಥರ ವ್ಲಾಗ್ನ ಮಾಡಿ ನಿಮಗೆ ಎಂಟರ್ಟೈನ್ ಮಾಡ್ತಿರ್ತೀವಿ. ಸಪೋರ್ಟ್ ಮಾಡಿ. ಬಾಯ್.